ಎಲ್ಲರಿಗೂ ನಮಸ್ಕಾರ. ಭಾಳ ಜನ ಭಾಳ ಆತಂಕದಾಗ ಅದರಿ. ಯಾಕಂತಂದ್ರೆ ಗೃಹ ಜ್ಯೋತಿ ನಮ್ಮ ಮನೆಗೆ ಯಾರೂ ಬಂದಿಲ್ಲ ಸರ್, ಹಾಗಾಗಿ ಲಾಸ್ಟ್ ಡೇಟ್ ಯಾವಾಗಿದ್ರಿ ಅಂತೇಳಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳತ್ತರಿ, ಭಾಳ ಜನ ಗೊಂದಲ ಮಾಡ್ಕೊಳತ್ತರಿ. ದಯವಿಟ್ಟು ಪ್ರತಿಯೊಬ್ಬರಿಗೆ ಕ್ಲಿಯರ್ ಆಗಿ ಹೇಳ್ತೇನೆ ನೋಡ್ರಿ. ಗೃಹ ಜ್ಯೋತಿ ಮರುಪರಿಶೀಲನೆ ಅಪ್ಲಿಕೇಶನ್ ಹಾಕೋದು ಇನ್ನೂ ಅಂದ್ರೆ ಈ ತಿಂಗಳ ಲಾಸ್ಟ್ ಕೊನೆಯ ತನಕ ಇರುತ್ತದೆ. ಹಾಗಾಗಿ ಯಾರು ಆತಂಕಕ್ಕೊಳಗಾಗಬೇಡ್ರಿ, ಯಾರು ಗೊಂದಲಕ್ಕೊಳಗಾಗಬೇಡ್ರಿ. ಯಾಕಂತಂದ್ರೆ ಖುದ್ದಾಗಿ ನಮ್ಮ ಇಲಾಖೆಯವರು ನಿಮ್ಮ ಮನೆಗೆ ಬಂದ ಗೃಹ ಜ್ಯೋತಿ ಸರ್ವೆಯನ್ನು ಹಾಕ್ತಾರ, ಅಪ್ಲಿಕೇಶನ್ ಹಾಕ್ತಾರ, ಮರುಪರಿಶೀಲನೆ ಅಪ್ಲಿಕೇಶನ್ ಹಾಕ್ತಾರ. ಹಾಗಾಗಿ ಅಲ್ಲಿಯ ತನಕ ಪ್ರತಿಯೊಬ್ಬರು ವೇಟ್ ಮಾಡ್ಬೇಕಾಗತ್ತೆ. ಮತ್ತು ಭಾಳ ಜನಕ್ಕೆ ಏನು ಗೊಂದಲ ಆಗತ್ತೈತಿ ಅಂದ್ರೆ ಕೆಲವೊಂದಿಷ್ಟು ಮಂದಿಗೆ ಡಾಟಾ ನಾಟ್ ಫೌಂಡ್ ಅಂತ ಬಂದೈತಿ. ಅವ್ರು ಏನು ಮಾಡ್ಬೇಕಂತ ಕೇಳ್ತಿದ್ರಿ. ಡಾಟಾ ನಾಟ್ ಫೌಂಡ್ ಅಂತ ಬಂತಂದ್ರೆ ಅದು ನಿಮ್ಮ ಕೆಲಸ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ದವ್ರು ಅದನ್ನ RR ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಆಫೀಸಿಗೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸಬ್ಮಿಟ್ ಮಾಡಿ ಅದೇನು ಪ್ರಾಬ್ಲಮ್ ಆಗೈತಿ ಅದಕ್ಕೆ ಸೊಲ್ಯೂಷನ್ ಹುಡುಕಿ ಕೊಡ್ತಾರೆ. ಹಾಗಾಗಿ ಅಲ್ಲಿ ತನಕ ನೀವು ವೇಟ್ ಮಾಡಿರಿ. ಮತ್ತೊಂದು ಡಾಟಾ ನಾಟ್ ಫೌಂಡ್ ಆಗೈತೆ ಸರ್, ನಮ್ಗೆ ನಾಳೆ ಮುಂದಿನ ತಿಂಗಳದಿಂದ ಗೃಹ ಜ್ಯೋತಿ ಫ್ರೀ ಸಿಗ್ತೈತೋ ಇಲ್ಲೋ ಅಂತೇಳಿ ಆತಂಕ ಮಾಡ್ಕೊಳ್ತಾರೆ. ಇಲ್ಲ, ಆ ರೀತಿ ಯಾವುದೂ ಇಲ್ಲ. ನೀವು ಒಂದು ವೇಳೆ ಗೃಹ ಜ್ಯೋತಿಗೆ ಎಲಿಜಿಬಲ್ ಇದ್ರಿ ಅಂದ್ರೆ ಖಂಡಿತವಾಗಿಯೂ ಗೃಹ ಜ್ಯೋತಿ ಸಿಗುತ್ತೆ. ಬಟ್ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ನೀವು ರಿವೆರಿಫಿಕೇಶನ್ ಮಾಡ್ಕೋಬೇಕು. ಈಗ ಡಾಟಾ ನಾಟ್ ಫೌಂಡ್ ಅಂತ ಬಂದಿತ್ತಂದ್ರೆ ಅದನ್ನು ನಮ್ಮ ಆಫೀಸ್ದವ್ರು ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡಿದ ಬಳಿಕ ನಿಮ್ಗೆ ಗೃಹ ಜ್ಯೋತಿ ಹಾಕಬೇಕಂತ ಹೇಳ್ತಾರೆ, ಅವಾಗ ನೀವು ಹಾಕಬೇಕಾಗತ್ತೆ. ಅಲ್ಲಿ ತನಕ ವೇಟ್ ಮಾಡಿರಿ. ಮತ್ತೊಂದು ಆಗಸ್ಟ್ 31, 2026 ಆಗಸ್ಟ್ 31, 2026 ಕೊನೆಯ ದಿನಾಂಕವಾಗಿರುತ್ತದೆ. ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಾಕ ಆಗಸ್ಟ್ 31, 2026 ಕೊನೆಯ ದಿನಾಂಕ ಆಗಿರುತ್ತದೆ. ಹಾಗಾಗಿ ಅಲ್ಲಿಯ ತನಕ ಪ್ರತಿಯೊಬ್ಬರು ವೇಟ್ ಮಾಡ್ಬೇಕಾಗತ್ತೆ. ಮತ್ತು ಯಾರ್ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರು ಏನೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಕಂಪಲ್ಸರಿಯಾಗಿ ಬೇಕಾಗಿರೋದು ವೋಟಿಂಗ್ ಕಾರ್ಡ್, ವೋಟರ್ ID ಕಂಪಲ್ಸರಿ ಬೇಕು. ಆಮೇಲೆ ರೇಷನ್ ಕಾರ್ಡ್, ಆಮೇಲೆ ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್ ಅನ್ವಯಿಸಿದರೆ ಮಾತ್ರ, ಆಮೇಲೆ ಬಾಡಿಗೆ ಕರಾರು ಪತ್ರ ಅನ್ವಯಿಸಿದರೆ ಮಾತ್ರ, ಬೇಕಾಗಿದ್ದಲ್ಲಿ ಮಾತ್ರ ಅದು ಬೇಕು. ಆಮೇಲೆ ಫಸ್ಟ್ ಟೈಮ್ ಯಾರೆಲ್ಲ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕೋ ಮುಂದೆ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ ಅದಕ್ಕೆ ಒಂದು OTP ಹೋಗುತ್ತೆ. ಆ OTP ನಂಬರ್ ಚಾಲು ಇರಬೇಕು, ಅದೊಂದು. ಆಮೇಲೆ ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೊಂದು OTP ಹೋಗುತ್ತೆ. ಈ KYCಗೋಸ್ಕರ ಆಧಾರ್ ಕಾರ್ಡ್ದಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, ಅದೊಂದು ಮೊಬೈಲ್ ನಂಬರ್ ಚಾಲು ಇರಬೇಕು. ಆಮೇಲೆ ಗೃಹ ಜ್ಯೋತಿ ಒಂದು ಮೊಬೈಲ್ ನಂಬರ್ ಚಾಲು ಇರಬೇಕು. ಅವು ಎರಡೂ ಮೊಬೈಲ್ ನಂಬರ್ ಒಂದೇ ಇದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಭಾಳ ಜನರದ್ದು ಏನೈತಿ ಅಂದರೆ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕೊಂಬಂದು ಒಂದು ಮೊಬೈಲ್ ನಂಬರ್ ಬೇರೆನೇ ಐತಿ, ಆಮೇಲೆ ಆಧಾರ್ ಕಾರ್ಡ್ದಾಗ ಒಂದು ಮೊಬೈಲ್ ನಂಬರ್ ಬೇರೆನೇ ಐತಿ. ಹಾಗಾಗಿ ಸ್ವಲ್ಪ ಗೊಂದಲ ಆಕೈತಿ. ಯಾರೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಖುದ್ದಾಗಿ ನಿಮ್ಮ ಮನೆಗೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಬಂದು ಅಪ್ಲಿಕೇಶನ್ ಹಾಕ್ತಾರೆ, ಅಲ್ಲಿಯೇ ತನಕ ವೇಟ್ ಮಾಡಿರಿ. ಮತ್ತು ಭಾಳ ಜನ ಕೇಳ್ತಿದ್ರೆ ಆಫೀಸ್ಗೆ ಹೋಗ್ಬೇಕನ್ರಿ ಅಂತೇಳಿ. ಯಾರ್ದೆಲ್ಲ ಆಫೀಸ್ಗೆ ಹೋಗೋರಿದ್ರೆ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಎಲ್ಲ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿ ಗೃಹ ಜ್ಯೋತಿ ಮರುಪರಿಶೀಲನೆ ಅಪ್ಲಿಕೇಶನ್ ಹಾಕ್ರಿ, ತಗೋತೈತಿ, ಅದ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಯಾರೂ ಗೊಂದಲಕ್ಕೊಳಗಾಗಬೇಡ್ರಿ. ಮತ್ತು ಇನ್ನೂ ಟೈಮ್ ಐತಿ. ನಿಮ್ಮ ಮನೆಗೆ ನಮ್ಮ ಇಲಾಖೆಯವರು ಖುದ್ದಾಗಿ ಬಂದು ಅಪ್ಲಿಕೇಶನ್ ಹಾಕ್ತಾರೆ. ಮತ್ತು ಈಗಿನ ದಿನಮಾನಗಳಲ್ಲಿ ಡಿಜಿಟಲ್ ಸ್ಕ್ಯಾಮ್ ಅನ್ನೋದು ಬಹಳ ಅಂದ್ರೆ ಬಹಳ ಹೆಚ್ಚಾಗತೈತಿ. ಹಾಗಾಗಿ ಮೊಬೈಲ್ದಾಗ ಭಾಳ ಜನ ವಿಡಿಯೋ ಮಾಡಿಬಿಡತ್ತಾರ. ನಮ್ಮ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ, ನಿಮಗೆ ಲಿಂಕ್ ಕಳಿಸ್ತೇವೆ, ಲಿಂಕ್ ಕಳಿಸಿ ನೀವು ಮನ್ಯಾಗ ಕೂತ್ಕಿಸಿಂದ ಅಪ್ಲಿಕೇಶನ್ ಹಾಕಿರಿ ಅಂಥೇಳಿ ಸುಳ್ಳು ಸುದ್ದಿ ಹಬ್ಸತ್ತಾರ. ಅಂತಹ ಸುಳ್ಳು ಸುದ್ದಿಯನ್ನು ಯಾರು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಡಿಜಿಟಲ್ ಸ್ಕ್ಯಾಮ್ ನಿಮ್ಮದು ಡಾಟಾ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಡಿಜಿಟಲ್ ಸ್ಕ್ಯಾಮ್ ಆಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ದಯವಿಟ್ಟು ಯಾರು ಮೊಬೈಲ್ದಾಗ ಯಾವುದಾರ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ನಿಮ್ಮದು ಎಲ್ಲ ಡಾಟಾನ ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ, OTP ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಇಲಾಖೆಯವ್ರು ನಿಮ್ಮ ಮನೆಗೆ ಬಂದ ಗೃಹ ಜ್ಯೋತಿ ಹಾಕೋ ತನಕ ಪ್ರತಿಯೊಬ್ಬರು ವೇಟ್ ಮಾಡಿರಿ. ಮತ್ತೊಂದು ಸರಿ ಹೇಳ್ತೀನಿ, ಆಗಸ್ಟ್ 31, 2026 ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಐತಿ. ಅಲ್ಲಿಯ ತನಕ ಯಾರು ಎಲ್ಲಿ ಹೋಗ್ಬೇಡ್ರಿ. ಎಲ್ಲಿ ಹೋಗ್ಬೇಡ್ರಿ ಅಂತಂದ್ರೆ ಆಫೀಸ್ಗೆ ಹೋಗ್ಬೋದು, ಡಾಕ್ಯುಮೆಂಟ್ಸ್ ತೊಗೊಂಡು ಆಫೀಸ್ಗೆ ಹೋಗ್ಬೋದು. ನಮ್ಗೆ ಆಫೀಸ್ಗೆ ಹೋಗಕ್ಕೆ ಆಗಂಗಿಲ್ರಿ ಅಂತಂದ್ರೆ ಮನೆಗೆ ಬರ್ತಾರೆ, ನಮ್ಮ ಇಲಾಖೆಯವ್ರ ಮನೆಗೆ ಬಂದ ಅಪ್ಲಿಕೇಶನ್ ರಿವೆರಿಫಿಕೇಶನ್ ಫಿಲಪ್ ಮಾಡಿ ನಿಮಗೆ ಗೃಹ ಜ್ಯೋತಿಯನ್ನು ಅಪ್ಲೈ ಮಾಡಿ ಕೊಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಅಲ್ಲಿ ತನಕ ವೇಟ್ ಮಾಡಿರಿ. ಇದಿಷ್ಟು ಸಂಪೂರ್ಣವಾದ ಮಾಹಿತಿ. ಮತ್ತು ಇನ್ನೂ ಭಾಳ ಯೂಸ್ಫುಲ್ ಆಗುವಂಥ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದೊಳಗೆ ಅಪ್ಡೇಟ್ ಮಾಡ್ಕೊತಿರ್ತೀನಿ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೇನಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಕಾಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.